ಬುಲ್ಬುಲ್ ಸಾಂಗ್ ಬಳಸ್ಕೊಂಡಿರೋದು ಅಥವಾ ರಿಮಿಕ್ಸ್ ಮಾಡಿದ್ರ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಬಟ್ ಈಗ ಕಥೆಯಲ್ಲೇ ಏನೋ ಒಂದು ವಿಷಯ ಇದೆ ಅಂತ ಹೇಳುವಾಗ ಅದರಲ್ಲೇ ಏನೋ ಕ್ರಿಯೇಟಿವ್ ಆಗಿ ಆ್ಯಕ್ಚುಲಿ ಜನರಿಗೆ ಏನಾದರೂ ಕಂಟೆಂಟ್ ಕೊಡೋ ಪ್ರಯತ್ನ ಮಾಡ್ಬೋದಿತ್ತಲ್ವಾ? ಯಾಕೆಂದ್ರೆ ಸಡನ್ ಆಗಿ ಒಂದು ಔಟ್ ಆಫ್ ದ ಬ್ಲೂ ಥರ ಇದ್ಯಾಕೆ ಬಂತು ಅನ್ನೋ ಥರ. ನಂದು ಏನಂತಂದ್ರೆ ಒಂದು ಮಾತು ಹೇಳ್ತೀನಿ ಸರ್. ಈಗ ನಾನೊಬ್ಬ ಫ್ಯಾನ್ ಸರ್, ಓಕೆನಾ? ಬಿಫೋರ್ ನಾನು ಆ್ಯಕ್ಟರ್ ಆಗಲಿ ಇಲ್ಲ ಆಡಿಯೋ ಕಂಪನಿ, ನಾನೊಬ್ಬ ಫ್ಯಾನ್. ನನಗೆ ಅನಿಸ್ತು ಸರ್, ನಾನು ಇವನು ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ, ಇಲ್ಲ ಈ ಥರ ಯಾವುದಾದ್ರು ಒಂದು ಮಾಡಬೇಕು ಅಂದಾಗ ಇವರು ಐಡಿಯಾ ಕೊಟ್ಟರು, ಈ ಸಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಅವ್ರದ್ದೇ ಮಾಡಬೇಕು ಅಂತ ನನ್ನ ಫ್ಯಾನ್ ಆಗಿ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಏನೋ ಇವಾಗ ಕಮೆಂಟ್ಸ್, ಇವಾಗ ಆ ಸಾಂಗ್ದು ಪ್ರೋಮೋ ಬಂದಿದೆ, ಅದೆಲ್ಲ ಎಷ್ಟೊಂದು ಕಮೆಂಟ್ಸ್ ಬಂದಿದೆ. 100 ಕಮೆಂಟಲ್ಲಿ 90 ಕಮೆಂಟ್ ಬಂದು, ಅಪ್ಪಾಜಿ ನಾವಿದ್ದೀವಿ, ಪೂರ ಸೂಪರ್ ಮಾಡಿ, ಬಾಸ್ತ್ ಮಾಡಿ. ಇನ್ನು 10 ಕಮೆಂಟ್ ಇದಾವೆ ಸರ್, ಎಲ್ಲ ಕಡೆ ಇರ್ತಾರೆ. 10 ಕಮೆಂಟು, ಅಯ್ಯೋ ನಮ್ಮನ್ನು ಬಕೆಟ್ ಹಿಡಿತಾ ಇದೀರಲ್ಲೋ ಇರುತ್ತೆ ಕಮೆಂಟಲ್ಲಿ ಇರೋದು, ಹೇಳ್ತಾರೆ, ನನ್ನ ಮಾತಲ್ಲ ಅದು. ಸೊ ಇಟ್ಸ್ ಓಕೆ ಸರ್. 10 ಜನ ಬೈತಾರ, 90 ಜನ ಬೆಣ್ಣು ತಟ್ತಾರೆ ಸರ್. ಇವಾಗ ನಾನು ಯೋಚನೆ ಮಾಡ್ಬೇಕಾಗಿರೋದು 90 ಜನ ಯಾರು ಬೆಣ್ಣು ತಟ್ಟಿದ್ರು ಅನ್ನೋದ್ರ ಬಗ್ಗೆ. 10 ಜನದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಇವಾಗ ಹಂಗೆ ನಾವು ಯೂಸ್ ಮಾಡಬೇಕು, ಯಾರು ಹೆಸರು ಹೇಳ್ಕೊಂಡು ನಾವು ಮೇಲೆ ಬರಬೇಕು ಅಂತಂದ್ರೆ, ನಾವು ಇವಾಗ ಪುನೀತ್ ಸರ್ ನಮ್ಮ ಜೊತೆಗಿಲ್ಲ, ಪುನೀತ್ ಸರ್ ಜೊತೆಗಿಲ್ಲ, ನಾವು ಪುನೀತ್ ಸರ್ದು ಸಾಂಗ್ ಹಾಕೊಬೋದಾಗಿತ್ತು ಅಲ್ವಾ? ಹಂಗೆ ನನ್ನೊಬ್ಬ ಫ್ಯಾನ್ ಆಗಿ ಮಾಡಿದ್ದು. ಅಪ್ಪನ ಜೊತೆ ಜಗಳ ಆಗುತ್ತೆ, ಜಗಳ ಆಗಿದ್ದ ವಿಷಯಕ್ಕೆ ಪಕ್ಕದ ಮನೆಯವ್ನ ಅಪ್ಪ ಅನ್ನೋಕ್ಕಾಗತ್ತಾ? ಇಲ್ಲ, ಅಪ್ಪ ಅಪ್ಪನೇ ಅಲ್ವಾ? ಸೊ ನಾನು ಯಾರು ಫ್ಯಾನು ಅವ್ರದ್ದು ನಾನು ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಇಟ್. ಅದಕ್ಕೆ ಮೇಲೆ ನಾನು ಯಾರಿಗಾದ್ರೂ ಒಂದು ಸಂಜಾಯಿಸಿ ಕೊಡಬೇಕು, ಇಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋ ನೆಸೆಸರಿ ನನಗಿಲ್ಲ. ಯಾಕಂದ್ರೆ ಒಬ್ಬ ಫ್ಯಾನಿಗೆ ಯಾರು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಆಸ್ ಅ ಫ್ಯಾನ್ ಐ ಆಮ್ ಡೆಡಿಕೇಟಿಂಗ್ ಇಟ್ ಟು ಆಲ್ ದ ಫ್ಯಾನ್ಸ್. ಅಲ್ಲ, ನಂದು ಪಾಯಿಂಟ್ ಏನಂದ್ರೆ, ಈಗ ಸಿನಿಮಾದಲ್ಲಿ ಕಥೆ ಒಳಗಡೆ ಆಕ್ಚುಲಿ ವಿಷಯ ಇದ್ದಾಗ, ಕತೆ ಒಳಗೆ ವಿಷಯ ಇದ್ದಾಗ ಅದನ್ನೇ ಆಕ್ಚುಲಿ ಕ್ರಿಯೇಟಿವ್ ಆಗಿ ಅದನ್ನೇ ನಾನು ಹೇಳ್ತೀನಿ. ಈಗ ಕತೆ ಅಂತ ತಗೊಂಡಾಗ ನಮ್ಗೆ ವಿ ನೀಡ್ ಅ ಸ್ಪೆಷಲ್ ಸಾಂಗ್ ಅಂತ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಆಕ್ಚುಲಿ ನಾನು ಸರ್ ಬ್ಯಾಂಕಾಕ್ ಹೋಗಿ ಬರ್ತೀವಿ, ಐಟಮ್ ಸಾಂಗ್ ಹೊಸ ಪ್ಲಾನ್ ಮಾಡಿದ್ ಬಾಸ್. ಒಂದು ಐಟಮ್ ಸಾಂಗ್ ಬ್ಯಾಂಕಾಕ್ ಯಾವಾಗ ಹೋಗಿದ್ವಿ ಗೊತ್ತಾ? ಕೊರೋನಾ ಬಿಫೋರ್ ಆ ಟೈಮ್ ಸ್ಟಾರ್ಟ್ ಆಗಿದೆ, ಅವಾಗ ಹೋಗಿದ್ವಿ ನಾವು. ಅಲ್ಲೇ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ, ಒಂದು ಐಟಮ್ ಸಾಂಗ್ ಮಾಡ್ಬೇಕು ಅಂತಾನೆ ಮಾಡಿದ್ ನಾವು. ಆಕ್ಚುಲಿ ಸಾಂಗ್ ಯಾವ್ದು ಅಂತಂದಾಗ ಗುರು ಸರ್ ಜೊತೆ ಒಂದು 2-3 ಟೈಮ್ಸ್ ಕೂರ್ತೀವಿ ನಾವು. ಯಾವ ಸಾಂಗ್ ಎತ್ತಾನ, ಈ ಸಾಂಗ್ ಎತ್ತಾನ, ಸುಮಾರು ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ಸರ್ಗೆ ಏನಂದ್ರೆ, ಸರ್ ಅವ್ರದ್ದು ಐಟಮ್ ಸಾಂಗ್ ನಂಬರ್ಸ್ ನೋಡ್ರಿ, ಆಸ್ ಅ ಪ್ರೊಡಕ್ಷನ್ ಕಂಪ್ನಿ ಬ್ರಿಲಾಡನ್ ನಂಬರ್ ಜೋಗಿಲ್ ಮಾಡ್ತಾರೆ. ಅದೊಂದು ಪ್ರೀತಿಗೆ ಒಬ್ಬನಲ್ಲಿದೆ ಮಲ್ಲಿಕಾ ಶರತ್ ಅವ್ರು ಬರ್ತಾರೆ. ಸೊ ಮಗ ಆ ಲೆವೆಲ್ ಇರ್ಬೇಕು ಅಂತಾರೆ. ಸರ್ ಎಲ್ಲಾನು ಕರ್ಸದ್ ಬೋರ್ ಆಗುತ್ತೆ, ಸಾಂಗ್ ಆ ಥರ ಇದ್ರೆ ಹಿಂಗೆ ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅವ್ರನ್ನ ತುಂಬಾ ಯಾವ ಸಾಂಗ್ ಎತ್ಬೋದ, ಆಗ ಅವ್ರು ಕರೀತಾರೆ, ಬನ್ನಿ ನಮ್ದು ಆಡಿಯೋ ಕಂಪ್ನಿ ಐತೆ, ನಮ್ದೇ ಆಡಿಯೋ ರೈಟ್ಸ್, ಅಲ್ಲೆಲ್ಲ ಮಾಡೋದು, ತಗೋ ಈ ಸಾಂಗು. ಇಬ್ರು ಕೇಳ್ತೀವಿ, ಇಬ್ರು ಮುಖ ನೋಡ್ಕೊಂತೀವಿ, ಎಷ್ಟು ವರ್ಷ ಆಯ್ತು, ಇದು ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಆಗ್ತೀವಿ. ಓಕೆ, ಇದು ರೀಕ್ರಿಯೇಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಅದನ್ನ ನೀವು ಪ್ರೋಮೋ ಬಿಟ್ಟಿರ್ಬೋದು, ಅದು ಬಿಟ್ಟಿದ್ದೀನಿ ನೋಡಿ. ಅದು ನನ್ನ ಗ್ರೇಡಿಂಗಿಗೆ, ನನ್ನ ಒಂದು ಲೈಟಿಂಗ್ ಪ್ಯಾಟ್ರನ್ಗೆ, ಅಥವಾ ನನ್ನ ಒಂದು ಕತೆಗೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ದ ಸಾಂಗ್ ಒಂದು ಐಟಮ್ ನಂಬರ್ ಬೇಕಿತ್ತು. ಸೊ ಆಸ್ ಅ ಡಿ ಬಾಸ್, ಈಗ ನಾನು ಮೈಸೂರು ಹುಡುಗ, ಈಗ ಅರುಣ್ ನಾನು ಆ್ಯಕ್ಚುಲಿ ಒಂಥರ ಡಿ ಬಾಸ್ನ ಮಾಡಿದ್ರೆ ಹಿಂಗೆ ಮಾಡ್ಬೇಕು. ಅವನು ಮಗ ಫ್ಯೂಚರ್ ದೊಡ್ಡ ಸ್ಟಾರ್ ಡೈರೆಕ್ಟರ್ ಡಿ ಬಾಸ್ ಮಾಡಿದ್ರೆ ನಂಗೆ ಒಂದು ಕ್ಯಾರೆಕ್ಟರ್ ಕೊಟ್ಬಿಡು ಮಗ ಪಕ್ಕದಲ್ಲಿ ಏನೋ. ಸೊ ಆ ಥರ ಈ ಥರ ಒಂದು ಬಂದಾಗ ವಿ ಹ್ಯಾವ್ ಟು ಮೇಕ್ ಇಟ್ ಅ ಸ್ಪೆಷಲ್ ಸಾಂಗ್ ಫ್ರಮ್ ಅ ಡಿ ಬಾಸ್ ಫ್ಯಾನ್ ಟು ದ ಡಿ ಬಾಸ್ ಫ್ಯಾನ್ಸ್ ಕೊಡ್ತಾರ ಒಂದು ಡೆಡಿಕೇಟ್ ಮಾಡೋಣ ಇದನ್ನ. ಡೂ ಇಟ್. ಕತೆ ಫ್ಲೋಗೆ ಎಲ್ಲೂ ಇದು ಇಲ್ಲ. ಗಾರ್ಗ ನೋಡಿದ್ಮೇಲೆ February 6th ಆದ್ಮೇಲೆ ನಾನು ಸಿಗ್ತೀನಿ. ಸರ್ ಇಲ್ಲ ಇದು ಡಿಸ್ಟರ್ಬ್ ಆಯ್ತು, ಅವತ್ತು ನೀವು ಹೇಳಿ ತಪ್ಪು ಅಂತ ನೀವು ಹೇಳಿ ನನಗೆ. ಆಕ್ಚುಲಿ ಕತೆಗೆ ಸೆಲೆಬ್ರಿಟಿ ಶೋನೇ ಪ್ರೆಸ್ಗೆ ಆಗ್ತಾ ಇದೀವಿ, ಪ್ರೆಸ್ ಇರ್ತಾರೆ, ಅವ್ರು ನೀವು ಬರ್ಲೇಬೇಕು. ಅವಾಗ ಒಂದ್ಸರಿ ಆ ಹಾಡಾದ್ಮೇಲೆ ನನ್ಗೆ ಹೇಳಿ ನೀವೇನು ಆನ್ ಕ್ಯಾಮ್ರಾ ಡೈರೆಕ್ಟ್ ಆಗಿ ಇವಾಗ ಇದ್ರ ಕಟಿಂಗ್ ಇಟ್ಕೊಳ್ಳಿ, ಅವತ್ತು ಅದ್ರ ಕಟಿಂಗ್ ಎರಡು ಒಟ್ಟಿಗೆ ಹಾಕಿ, ನೀವು ಯು ಬಿ ದ ಜಡ್ಜ್, ಯು ಟೆಲ್ ಅಸ್ ಇಫ್ ಇಟ್ ಇಸ್ ರಾಂಗ್, ಇಟ್ ಇಸ್ ರಾಂಗ್. ಇಲ್ಲ ಸರ್ ಅವತ್ತು ಏನ್ ಹೇಳಿದ್ರು ಆ ಮಾತಿಗೆ ನಿಂತಿದ್ದೀರಾ ಅಂದ್ರೆ ಅದನ್ನು ಹೇಳಿ. ಹೀರೋಯಿನ್ಗೆ ಯಾಕೆ ಹಾಕಿದ್ದೀವಿ, ಸ್ಪೆಷಲ್ ಸಾಂಗ್ ಬೇರೆ ಹಾಕ್ಬೋದಲ್ಲ ಸರ್. ಐ ಹ್ಯಾಡ್ ಅ ಫ್ರೀಡಮ್. ನನಗೆ ಇಷ್ಟು ಕೋಟಿ ಗಟ್ಟಲೆ ಮಾಡ್ಬೇಕಾರೆ ಸರ್, 1 ಕೋಟಿ ಕೊಟ್ಟಿದ್ರೆ ಯಾರು ಬೇಕಾದ್ರೂ ಬಂದಿರೋದು. ಐ ಹ್ಯಾಡ್ ದಟ್ ಫ್ರೀಡಮ್, ಎಸ್ಪೆಷಲಿ ಇನ್ ಗಾರ್ಗ. ನಾನು ಸರ್ ನಂಗೆ ಈ ಸಾಂಗ್ ಹಿಂಗ್ ಬೇಕು ಅಂದ್ರೆ, ಯಾಕಂದ್ರೆ ಅವರೇ ಯಾಕೆ ಹಂಗಂದ್ರೆ ಅದಕ್ಕೆ ಅದೇ ಸ್ಟೋರಿ ಲಿಂಕ್ ಇದೆ. ಈಗ ನಾನು ವಿ ಹ್ಯಾವ್ ಮೇಡ್ ಇಟ್ ಇನ್ಸೈಡ್ ದ ಸ್ಟೋರಿ. ಟೀಸರ್ ಅಲ್ಲಿ ಸರ್ ಒಂದು ಡೆಡ್ ಬಾಡಿಲಿ ಬೆಡ್ಶೀಟ್ ತೆಗೆದು ನೋಡಿ, ಕಟ್ಟಾದ್ರನ್ನ ನಾನು ಒಂದು ಐಟಮ್ ಸಾಂಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಹೋಗಕ್ ಆಗಲ್ಲ ಸರ್. ಅಂತ ಹೋಗ್ಬಿಡ್ತಾರೆ ಅಲ್ಲೇ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ, ಇವ್ನು ಯಾರು ತಲೆ ಕೆಟ್ಟ ನನ್ನ ಮಗ ಅನ್ಬಿಡ್ತಾರೆ. ತುಂಬಾ ಯೋಚನೆ ಮಾಡಿರೋದು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.